ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ಎಷ್ಟೊಂದ್ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ರಿ. ಸೊ ಬ್ರೋ, ಎಷ್ಟೊಂದ್ ಜನ ಅನ್ಆರ್ಗನೈಸ್ಡ್ ಡೀಲರ್ಸ್ ಗಳಿದ್ದಾರೆ, ಮತ್ತೆ ಒಂದು ಯಾವ್ದಾದ್ರು ಪ್ಲಾಟ್ಫಾರ್ಮ್ ಗಳಿದೆ. ಸೊ ಅಲ್ಲೆಲ್ಲ ತಗೊಳಕ್ಕೆ ನಮ್ಗೊಂಥರ ಭಯ ಆಗುತ್ತೆ. ಗಾಡಿಗೆ ಎಲ್ಲೆಲ್ಲಿ ಹೆಂಗೆ ಯಾವ ಕಂಡೀಷನ್ಸ್ ಇರ್ತೋ ಒಂಚೂರು ಗೊತ್ತಾಗಲ್ಲ. ಸೊ ಒಂದು ಒಳ್ಳೆ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮತ್ತೆ ಒಂದು ಒಳ್ಳೆ ಟ್ರಸ್ಟೆಡ್ ಡೀಲರ್ ಅಂತ ಹುಡುಕ್ತಾ ಇರ್ತೀರಾ. ಸೊ ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದೀನಿ. ಯಾವ್ದು ಅಂತಂದ್ರೆ ನಿಮ್ಗೆ ಸ್ಪಿನ್ನಿ. ಸೊ ಸ್ಪಿನ್ನಿ ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಯಲಹಂಕ ಪಾರ್ಕ್ ಬಂದಿದ್ದೀನಿ. ಸೊ ಇದು ಸ್ಪಿನ್ನಿ ಅಂತ ಕೇಳ್ತೀರಾ. ಸ್ಪಿನ್ನಿ ಅಂದ್ರೆ ನಿಮ್ಗೆ ಮೋಸ್ಟ್ ಟ್ರಸ್ಟೆಡ್ ಡೀಲರ್ ಅಂತ ಹೇಳ್ಬೋದು. ಬೈಯಿಂಗ್ ಆಫ್ ಕಾರ್ಸ್ ಆಗಲಿ ಅಥವಾ ಸೆಲ್ಲಿಂಗ್ ಆಫ್ ಕಾರ್ಸ್ ಆಗಲಿ ಆಲ್ಮೋಸ್ಟ್ ಇವರು 2015 ಇಂದ ಈ ಇಂಡಸ್ಟ್ರಿ ಇದ್ದಾರೆ. ಆಲ್ಮೋಸ್ಟ್ ಲೈಕ್ ಹೇಳ್ಬೇಕು ಅಂದ್ರೆ ಒಂದು 9 to 10 years ಇಂದ ಈ ಫೀಲ್ಡ್ ಅಲ್ಲಿ ಥ್ರೂ ಔಟ್ ಇಂಡಿಯಾದಲ್ಲಿ ನಿಮ್ಗೆ ಸರ್ವ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಲೈಕ್ ಒಂದು 15 cities ಅಲ್ಲಿ ಇದ್ದಾರೆ ಇವರು ಸ್ಪಿನ್ನಿ ಅವರು. ಸ್ಪಿನ್ನಿ ಬಂದ್ಬಿಟ್ಟು ಬೇರೆ ಡೀಲರ್ಸ್ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇವ್ರು ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಮಾಡ್ಯೂಲ್ ಅಂತ ಹೇಳ್ಬೋದು. ಸೊ ಗಾಡಿ ಪರ್ಚೇಸ್ ಮಾಡೋದ್ರಿಂದ ಆಗ್ಲಿ ಮತ್ತೆ ರಿಫರ್ಬಿಶ್ಮೆಂಟ್ ಮಾಡೋದಾಗ್ಲಿ, ಆಮೇಲೆ ಎಂಡ್ ಪ್ರೋಸೆಸ್ ಆಗಲಿ, ಹಬ್ ಅಲ್ಲಿ ಅಥವಾ ಪಾರ್ಕ್ಸ್ ಅಲ್ಲಿ ಪಾರ್ಕ್ ಮಾಡಿ ಗಾಡಿನ ಸೆಲ್ ಮಾಡೋದಾಗ್ಲಿ, ಕಂಪ್ಲೀಟ್ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಬನ್ನಿ ಕಂಪ್ಲೀಟ್ ಆಗಿ ಎಲ್ಲ ಒಳಗಡೆ ಹೋಗಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಎಲ್ಲ ಪ್ರೋಸೆಸ್ ಒಂದೊಂದು ಟೀಮ್ ಇಟ್ಕೊಂಡು ಡಿಸೈರ್ ಟೀಮ್ ಇರುತ್ತೆ ಅದಕ್ಕೆ. ಸೊ ಇದು ಇದ್ರ ಮೇಲೆ ನಾವು ಉಂಟ್ಕೊಂಡು ಆರಾಮಾಗಿ ಟ್ರಸ್ಟ್ ಮಾಡ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಮತ್ತೆ ಒಂದು ಒಳ್ಳೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಕಸ್ಟಮರ್ಗೂ ಮತ್ತೆ ಸ್ಪಿನ್ನಿಗೆ. ಸೊ ಕಂಪ್ಲೀಟ್ಲಿ ಪ್ರೋಸೆಸ್ ಒಂಥರ ಕ್ರೇಜಿಯಾಗಿ ಹೋಗುತ್ತೆ, ಮತ್ತೆ ನಿಮ್ಗೆ ಗೊತ್ತೇ ಆಗಲ್ಲ. ಸೊ ಆತರ ಕ್ಲೀನ್ ಆಗಿ ಸ್ಮೂತ್ ಆಗಿ ಪ್ರೋಸೆಸ್ ಗಳು ಹೋಗುತ್ತೆ ನಿಮ್ಗೆ. ಸೊ ಇವಾಗ ನಮ್ ಜೊತೆ ಸ್ಪಿನ್ನಿಲಿ ಒಂದು ಎಕ್ಸಿಕ್ಯೂಟಿವ್ ನ ಪರಿಚಯ ಮಾಡ್ಕೊಡ್ತೀನಿ. ಅವರೇ ನರೇಂದ್ರ ಪ್ರಸಾದ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು ಸರ್? ಸರ್ ನಾನು ಚೆನ್ನಾಗಿದ್ದೀನಿ. ಸೊ ಸರ್, ಇವಾಗ ಲೈಕ್ ಎಷ್ಟೊಂದು ಜನ ಕಾರ್ ಅನ್ಆಥರೈಸ್ಡ್ ಡೀಲರ್ಸ್ ಗಳಿದ್ದಾರೆ ಬೆಂಗಳೂರಲ್ಲಿ. ಸೊ ಸಿಕ್ಕಾಪಟ್ಟೆ ನಂಗಂತೂ ಡಿ ಎಂ ಬಂತು, ಒಂದು ಟ್ರಸ್ಟೆಡ್ ಡೀಲರ್ ಅಂತ ಬೇಕು ಅಥವಾ ಒಂದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಅಂತಾನು ಬೇಕು. ಸೊ ಅಂಥದಕ್ಕೆ ಬೆಸ್ಟ್ ನಾನು ಅವಾಗಲೇ ಸಜೆಸ್ಟ್ ಮಾಡಿದ್ದೀನಿ ಸ್ಪಿನ್ನಿ ಅಂತ. ಸೊ ನಾನು ಏನಕ್ಕೆ ಸ್ಪಿನ್ನಿನೇ ಚೂಸ್ ಮಾಡಬೇಕು ಸರ್? ಸರ್ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ನಮ್ಮ ಸ್ಪಿನ್ನಿ ಕಡೆಯಿಂದ ನಿಮಗೆ 5 ಟೈಪ್ಸ್ ಆಫ್ ವಾರಂಟೀಸ್ ಇರುತ್ತೆ. ನಿಮಗೆ 5 ಟೈಪ್ಸ್ ಆಫ್ ವಾರಂಟೀಸ್. ಓಕೆ. ಒಂದು ಕಾಂಪ್ರಿಹೆನ್ಸಿವ್ ವಾರಂಟಿ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗೆ 3 months or 3000 kilometer ಕೊಡ್ತೀರಿ. ಓಕೆ. 1 ವರ್ಷ ಗೇರ್ ಬಾಕ್ಸ್ಗೂ ಇಂಜಿನ್ಗೂ ಇಲ್ಲ 12,000 kilometer ಇಂಜಿನ್ ವಾರಂಟಿ ಕೊಡ್ತೀರಿ. ಓಕೆ. 5 days ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತೆ ಅವ್ರ 300 kilometers ಅಷ್ಟಲ್ಲಿ. ಇನ್ ಕೇಸ್ ನಿಮ್ಮ ಮನೇಲಿ ಯಾರೋ ಗಾಡಿ ಪರ್ಚೇಸ್ ಮಾಡಿರ್ತೀರ ಸರ್ಪ್ರೈಸ್ ಆಗಿ ಇಷ್ಟ ಆಗಿಲ್ಲ ಅಂತೇಳಿ ನಾವು ಬೇರೆ ಗಾಡಿ ಚೇಂಜ್ ಮಾಡ್ತೀನಿ ಅಂದ್ರೆ ಆಪ್ಷನ್ ಇದೆ ನಿಮಗೆ. ಓಕೆ. ಲೈಕ್ ಅಂದ್ರೆ ಇವಾಗ ನನಗೆ ಇವಾಗ ಸಿಂಪಲ್ ಆಗಿ ಒಂದು ಹೇಳ್ಬೋದಂದ್ರೆ ಎಕ್ಸಾಂಪಲ್ ಲೈಕ್ ಇಯಾನ್ ಅಂತ ತಗೊಂಡು ಹೋಗಿರ್ತೀನಿ ಮನೆಗೆ. ಸೊ ಮನೇಲಿ ಇಯಾನ್ ಅಂತ ಇಷ್ಟ ಆಗಿರಲ್ಲ. ಸೊ ಅದರಿಂದ ನಾನು ಕ್ವಿಡ್ಗೆ ಸ್ವಿಚ್ ಆಗ್ಬೇಕು. ತಗೊಂಬನ್ನಿ ಸರ್. ಬಿಫೋರ್ 5 days or 300 kilometers ಟೈಮ್ ಇರುತ್ತೆ. ನೀವು ಗಾಡಿ ತಗೊಂಬಂದು ಸ್ವಾಪ್ ಮಾಡ್ಕೋಬಹುದು, ಇಲ್ಲ ಅಮೌಂಟ್ ರಿಫಂಡ್ ಬೇಕಾ ರಿಫಂಡ್ ಮಾಡ್ಕೋಬಹುದು. ಓಕೆ. ಇಷ್ಟೆಲ್ಲ ಆಫರ್ಸ್ ಇದೆ ಸರ್. ಸ್ಪಿನ್ನಿ ಕಡೆಯಿಂದ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀರಿ. ಓಕೆ. ಫೈನಾನ್ಸ್ ಆಪ್ಷನ್ ಬೇಕಾ ಫೈನಾನ್ಸ್ ಆಪ್ಷನ್ ಮಾಡ್ಕೊಡ್ತೀರಿ. ಸೊ ಫಿನಾನ್ಸ್ ಅಂತ ಹೇಳಿದ್ರಿ ಸರ್. ಲೈಕ್ ನಮ್ಮ ಯೂಸು ಲೈಕ್ ಬೆಂಗಳೂರಲ್ಲ ಥ್ರೂಔಟ್ ಕರ್ನಾಟಕ ಅಂತ ನೋಡ್ತಾ ಇರ್ತಾರೆ. ಸೊ ಅಥವಾ ಥ್ರೂಔಟ್ ಕರ್ನಾಟಕ ಅಥವಾ ಬೇರೆ ಬೆಂಗಳೂರು ಕನೆಕ್ಟಿಂಗ್ ಮಾತ್ರ ನೀವು ಲೋನ್ ಮಾಡಿ ಸರ್? ಹಂಗಂತಲ್ಲ, ಕೆ ವೆಹಿಕಲ್ ಇದ್ದರೆ ಥ್ರೂಔಟ್ ಕರ್ನಾಟಕ ಮಾಡ್ಕೊಡ್ತೀರಿ. ಅವ್ರು ಕಂಪ್ಲೀಟ್ಲಿ ಡಿಪೆಂಡೆಡ್ ಆನ್ ಪ್ರೊಫೈಲ್ ಮೇಲೆ. ಓಕೆ. ಸಿಬಿಲ್ ಲೊಕೇಶನ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಸೊ ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮಗೆ ಸಿಬಿಲ್ ಪ್ರೊಫೈಲ್ ಮೇಲೆ ಏನೇನು ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ಲೈಕ್ ಥ್ರೂಔಟ್ ಕರ್ನಾಟಕ ಕೂಡ ಆರಾಮಾಗಿ ಮಾಡ್ಕೊಡ್ತಾರೆ ಲೋನ್ನ. ಸೊ ಆರಾಮಾಗಿ ಬರ್ಬೋದು. ಸೊ ಸರ್ ಆಮೇಲೆ ನಾನು ಇವಾಗ ಬೆಂಗಳೂರಲ್ಲೇ, ಸೊ ನಾನು ಇವಾಗ ಕೆಂಗೇರಿಯಲ್ಲಿ ಇರ್ತೀನಿ. ಸೊ ಅಕಸ್ಮಾತ್ ಲೈಕ್ ಡಿಫ್ರೆಂಟ್ ಪ್ಲೇಸಸ್ ಇರ್ತೀನಿ. ಸೊ ನನಗೆ ಅಲ್ಲಿಂದ ಇಲ್ಲಿ ಗಂಟ ಇವಾಗ ನಾನು ಯಲಹಂಕ ಹಬ್ಬಲ್ಲಿದ್ದೀನಿ. ಸೊ ಅಲ್ಲಿಂದ ಇಲ್ಲಿ ಗಂಟ ಬರೋಕ್ಕೆ ಆಗೋದಿಲ್ಲ. ಸೊ ಹೆಂಗೆ ಸರ್? ಸರ್ ನಮ್ಮದ್ರಲ್ಲಿ 2 ಆಪ್ಷನ್ಸ್ ಇದೆ. ನಮ್ದು ಓವರ್ ಆಲ್ ಬ್ಯಾಂಗ್ಳೂರಲ್ಲಿ 7 ಹಬ್ಸ್ ಇದೆ ನಿಮಗೆ ಸ್ಪಿನ್ನಿ ಹಬ್ಸ್. ಓಕೆ. ಅಂಡ್ ನಿಮಗೆ ಬಂದು ಹೋಮ್ ಟೆಸ್ಟ್ ಡ್ರೈವ್ಸ್ ಅವೈಲೇಬಲ್ ಇದೆ. ಓಕೆ. ಲಿಮಿಟ್ ಇರುತ್ತೆ ಇಷ್ಟು ಕಿಲೋಮೀಟರ್ ಅಂತ. ಸೊ ಸರ್ಟನ್ ಕಿಲೋಮೀಟರ್ ಒಳಗಡೆ ಇದ್ರೆ ನಿಮಗೆ ಹೋಮ್ ಟೆಸ್ಟ್ ಡ್ರೈವ್ ಅರೇಂಜ್ ಮಾಡಿಸ್ತೀರಿ. ಓಕೆ. ನೋಡಿ ನಿಮಗೆ ಹೋಮ್ ಟೆಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹೋಮ್ ಟೆಸ್ಟ್ ಡ್ರೈವ್ ಇಲ್ಲ. ಸೊ ಹೆಂಗೆ ಸರ್? ಏನಾದ್ರು ಬುಕ್ ಮಾಡ್ಕೊಂಡು ಸ್ಲಾಟ್ ಮಾಡ್ಕೋಬೇಕು ಹೆಂಗೆ ಸರ್? ಸ್ಲಾಟ್ ಬುಕ್ ಮಾಡ್ಕೊಬೇಕು, ಬಟ್ ಅಮೌಂಟ್ ಪೇ ಮಾಡಂಗಿಲ್ಲ. ಸೊ ಜಸ್ಟ್ ಲೈಕ್ ಅವ್ರ ಆ್ಯಪಲ್ಲಿ ಹೋಗಿ ಅಥವಾ ವೆಬ್ಸೈಟಲ್ಲಿ ಹೋಗಿ ಟೈಮು ಸ್ಲಾಟ್ ಬುಕ್ ಮಾಡ್ಕೊಂಡ್ರೆ ಸೊ ಜಸ್ಟ್ ಅದಾಯಿತು. ಸೊ ಸರ್ ಇವಾಗ ನಾನು ಗಾಡಿ ನನ್ನ ಮನೆ ಹತ್ರ ಬಂತು, ಟೆಸ್ಟ್ ಡ್ರೈವ್ ಮಾಡಿದೆ, ನಂಗೆ ಅಲ್ಲೇ ಇಷ್ಟ ಆಯಿತು. ಸೊ ಅಲ್ಲೇ ಸ್ಪಾಟಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ಬೋದಲ್ಲ ಹೆಂಗೆ ಸರ್? ಬರ್ಬೇಕಾ ನಿಯರೆಸ್ಟ್ ಹಬ್ಗೆ? ಮಾಡಿಸ್ತೀರಿ, ಸ್ಪಾಟಿಂಗ್ ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ತೀರಿ. ಓಕೆ. ಸೊ ಸ್ಪಾಟಲ್ಲಿ ನೀವು ಆರಾಮಾಗಿ ಅಲ್ಲೇ ಬೈ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಸೊ ಓಕೆ ಸರ್, ಇವಾಗ ಬೈ ಮಾಡಾಯಿತು. ಸೊ ಬೈಯಿಂಗ್ ಎಲ್ಲ ಪ್ರೋಸೆಸ್ ಎಲ್ಲ ಮುಗೀತು. ಸೊ ಇವಾಗ ನನಗೆ ಇವಾಗ ನೆಕ್ಸ್ಟ್ ಫ್ಯೂಚರ್ ಅಂದರೆ ಲೈಕ್ ಟ್ರಾನ್ಸ್ಫರ್, ಓನರ್ ಟ್ರಾನ್ಸ್ಫರ್ಶಿಪ್ ಆಗಲಿ ಅಥವಾ ಪೇಪರ್ ವರ್ಕ್ಸ್ ಎಲ್ಲ ಹೆಂಗೆ ಸರ್ ನಿಮ್ಮ ಹತ್ರ? ಸರ್ RC ಟ್ರಾನ್ಸ್ಫರ್ ನಿಮಗೆ ಕೆ ವೆಹಿಕಲ್ ಆದರೆ ನಿಮಗೆ 45 to 60 days ಬಿಟ್ವೀನ್ ಆಗುತ್ತೆ. ಸೊ ಕಂಪ್ಲೀಟ್ಲಿ RC ಟ್ರಾನ್ಸ್ಫರ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ದರ್ ಇಸ್ ನೋ ಅಡಿಷನಲ್ ಚಾರ್ಜಸ್. ಓಕೆ. ಸೊ ನೋ ಅಡಿಷನಲ್ ಎಕ್ಸ್ಟ್ರಾ ಚಾರ್ಜಸ್ ಅದಕ್ಕೆ ಏನೂ ಮಾಡೋದಿಲ್ಲ. ಓಕೆ. ಅಫಿಷಿಯಲ್ ಆನ್ಲೈನ್ ಪ್ರೈಸ್ ಏನು ಹೇಳಿರ್ತಾರೆ ಅದೇ ಪ್ರೈಸಲ್ಲಿ ಕೊಡ್ತೀರಿ ಗಾಡಿ ನಾವು. ಓಕೆ. ಸೊ ಆನ್ಲೈನಲ್ಲಿ ಏನಿರುತ್ತೆ ಅದೇ ಪ್ರೈಸಲ್ಲಿ ಕೊಡ್ತಾರೆ ನಿಮಗೆ. ಸೊ ಡೈರೆಕ್ಟಾಗಿ ಒಂದ್ಸತಿ ವಿಸಿಟ್ ಮಾಡಿ ಲೈಕ್ ನಿಯರೆಸ್ಟ್ ಹಬ್ಸ್ಗೆ. ಸರ್ ಇವಾಗ ಕಂಪ್ಲೀಟ್ಲಿ ನಾವೇನು ನೋಡಿದ್ವಿ ಅಂದರೆ ಲೈಕ್ ಪರ್ಚೇಸಿಂಗ್ ಆಯಿತು ಸರ್. ಸೊ ಇವಾಗ ನನ್ನ ಹತ್ರ ಒಂದು ಕಾರ್ ಇದೆ. ಸೊ ಅದನ್ನು ಸೆಲ್ ಮಾಡಬೇಕು. ಸೊ ಸೆಲ್ಲಿಂಗ್ ಏನಾದರೂ ಆಪ್ಷನ್? ಸರ್ ನಿಮಗೆ 2 ಥರ ಆಪ್ಷನ್ ಇದೆ. ಒಂದು ನಿಯರ್ ಬೈ ಹಬ್ ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ಕೊಡ್ತಾರೆ ಯಲಹಂಕ ಸ್ಪಿನ್ನಿ ಪಾರ್ಕ್ ಹತ್ರ. ಇನ್ ಕೇಸ್ ಇಲ್ಲ ಅಂದರೆ ಡೋರ್ ಸ್ಟೆಪ್ ಬುಕ್ ಮಾಡ್ಕೋಬೋದು. ಅವರೇ ಮನೆ ಹತ್ರ ಬಂದು ವ್ಯಾಲ್ಯೂಯೇಷನ್ ಎಲ್ಲ ಮಾಡಿ ಪ್ರೈಸ್ ಕೋಟ್ ವಿತಿನ್ 24 hours ಬರುತ್ತೆ. ಪ್ರೈಸ್ ಅಕ್ಸೆಪ್ಟ್ ಆಯಿತು ಅಂದರೆ ನಿಮಗೆ ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿ ಗಾಡಿ ಪಿಕಪ್ ಮಾಡಿ.
ಮಾಡ್ತಾರೆ. ಓಕೆ, ಸೊ ವಿತಿನ್ 1 ಡೇಲಿ ಲೈಕ್ ನಿಮಗೆ ಪ್ರೈಸ್, ನಮ್ಗೆ ಏನಾದ್ರು ಪ್ರೈಸ್ ಎಲ್ಲ ಓಕೆ ಅನ್ಸಿದ್ರೆ ಸೊ ಇಮಿಡಿಯೇಟ್ ಪೇಮೆಂಟ್ ಅಲ್ಲೇ ಆಗುತ್ತೆ. ಇಮಿಡಿಯೇಟ್ಲಿ ಪೇಮೆಂಟ್ ರಿಫ್ಲೆಕ್ಟ್ ಆಗುತ್ತೆ ನಿಮಗೆ, ಆಮೇಲೆ ಗಾಡಿ ಪಿಕ್ ಮಾಡ್ತಾರೆ. ಓಕೆ ನೋಡಿ, ಪೇಮೆಂಟ್ ನಿಮಗೆ ಪೇ ಆದಮೇಲೆ ನಿಮಗೆ ಗಾಡಿ ಕಂಪ್ಲೀಟ್ಲಿ ರಿಫ್ಲೆಕ್ಟ್ ಆದಮೇಲೆ ಗಾಡಿ ಕೂಡ ನಿಮಗೆ ಪ್ರೊಕ್ಯೂರ್ ಮಾಡ್ಕೋತಾರೆ. ಸೊ ಸರ್, ಇವಾಗ ಇನ್ನೊಂದು ಆಪ್ಷನ್ ಮೇನ್ ಏನಂದರೆ ಲೈಕ್ ನನ್ನ ಹತ್ರ ಒಂದು ಕಾರ್ ಇದೆ, ಸೊ ಅಪ್ಗ್ರೇಡ್ ಆಗಬೇಕು. ಸೊ ಅಪ್ಗ್ರೇಡ್ ಆಗಬೇಕು ಅಂದರೆ ಲೈಕ್ ಎಕ್ಸ್ಚೇಂಜ್ ಮೇಲೆ ಹೋಗಬೇಕು ಗಾಡಿ. ಸೊ ಎಕ್ಸ್ಚೇಂಜಲ್ಲಿ ಹೆಂಗೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಇದೆ. ಸೇಮ್ ವ್ಯಾಲ್ಯೂಯೇಷನ್ ಮಾಡಿಸಿ ಸೇಮ್ ಪ್ರೊಸೆಸ್. ನಿಮಗೆ ವಿತಿನ್ 15 ಡೇಸ್ ಟೈಮ್ ಲೈನ್ ಇರುತ್ತೆ. ಸೊ ವಿತಿನ್ 15 ಡೇಸ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ 10,000 ಎಕ್ಸ್ಚೇಂಜ್ ಬೋನಸ್ ಸಿಗುತ್ತೆ. ಓಕೆ, 10,000 ಎಕ್ಸ್ಚೇಂಜ್ ಬೋನಸ್ ಕೂಡ ಸಿಗುತ್ತೆ ನಿಮಗೆ ವಿತಿನ್ 15 ಡೇಸ್ ಅಲ್ಲ? ಓಕೆ, ವಿತಿನ್ 15 ಡೇಸಲ್ಲಿ ನೀವು ಏನಾದ್ರು ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ವಿತಿನ್ 15 ಡೇಸಲ್ಲಿ ನಿಮಗೆ 10,000 ಎಕ್ಸ್ಚೇಂಜ್ ಬೋನಸ್ ಆಗೂ ಸಿಗುತ್ತೆ. ಸೊ ಸರ್, ಆಮೇಲೆ ಎಕ್ಸ್ಚೇಂಜು ಓಕೆ ಫೈನ್ ಎಲ್ಲನೂ ನೋಡಾಯಿತು. ಸೊ ಇವಾಗ ನನಗೇನು ಗೊತ್ತಿಲ್ಲ ಸರ್, ಇವಾಗ ಏನಂದರೆ ಲೈಕ್ ಕಾಮನ್ ಪೀಪಲ್ಗೆ ಏನಂದರೆ ಸೊ ಗಾಡಿ ಕ್ವಾಲಿಟಿ ಹೆಂಗಿರುತ್ತೆ ಏನಿರುತ್ತೆ ಅಂತ ಕೇಳ್ತಾರೆ. ನಮ್ಮದು ಬಂದು 200 ಚೆಕ್ ಪಾಯಿಂಟ್ಸ್ ಮಾಡ್ತೀರಿ ಗಾಡಿ. ಓಕೆನಾ, ನಾವೆಲ್ಲ ಪಿನ್ ಟು ಪಿನ್ ಗಾಡಿ ಎಲ್ಲ ಚೆಕ್ ಮಾಡಿ ತಗೊಳೋದು. ಓಕೆ, ಸೊ ಸರ್ ಆಮೇಲೆ ಇವಾಗ ಕೆಲವೊಂದು ಪಾರ್ಟ್ಸ್ ಹೋಗಿರುತ್ತೆ, ನೀವೇನು ರಿಫಬ್ ಮಾಡ್ತೀರಲ್ಲ ಆಸ್ ಇಟ್ ಇಸ್ ಕಂಡೀಷನ್ ಏನಾದ್ರು ಕೊಡ್ತೀರಾ? ರಿಫಬ್ ಎಲ್ಲ ಮಾಡಿ ಸರ್ವಿಸ್ ಎಲ್ಲ ಮಾಡಿ ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಎಲ್ಲ ಆಗಿರುತ್ತೆ. ಸೊ ನೀವು ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಡೈರೆಕ್ಟ್ ತಗೊಂಡು ಓಡಿಸೋದೆ ನಿಮಗೆ. ಓಕೆ, ಸೊ ನಾನೇನು ಇವಾಗ ನಿಯರೆಸ್ಟ್ ಸರ್ವಿಸ್ ಸೆಂಟರ್ಗೆಲ್ಲ ಹೋಗಿದ್ದೀನಿ, ಏನು ಬೇಕಾಗಿಲ್ಲ ಸರ್. ಸೊ ಜಸ್ಟ್ ಒಂದು ಫ್ಯೂಯಲ್ ಹಾಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ನೆಕ್ಸ್ಟ್ ಒಂದು ಸರ್ವಿಸ್ ಗಂಟ 1 ಇಯರ್ ಗಂಟ. ಓಕೆ, 1 ಇಯರ್ ಅಥವಾ 10,000 to 12,000 ಕಿಲೋಮೀಟರ್ಸ್ ತನಕ ಜಸ್ಟ್ ಕಾರ್ನ ಡ್ರೈವ್ ಮಾಡ್ಕೊಂಡು ಓಡಾಡ್ತಿರ್ಬೇಕು ಅಷ್ಟೇ. ಸರ್ ಇವಾಗ ನಿಮ್ಮ ಗಾಡಿನ ಸೇಲ್ ಮಾಡಿದೆ ಸರ್. ಸೊ ಅದಾದ್ಮೇಲೆ ಪೇಪರ್ ವರ್ಕು ನಾನೇ ಒಂದು ಸೇಲ್ ಆದ್ಮೇಲೆ ನಾನೇ ಪೇಪರ್ ವರ್ಕ್ ಮಾಡಿಸ್ಬೇಕಲ್ಲ, ಹೆಂಗೆ ಸರ್? ಸರ್ ಅದೆಲ್ಲ ನಾವೇ ಟೇಕ್ ಕೇರ್ ಮಾಡ್ತೀರಿ. ಸೊ ನಿಮ್ಗೇನು ಇಲ್ಲ, ಅರ್ಧ ಟೈಮ್ ಆಫ್ ಪ್ರೊಕ್ಯೂರ್ ಮಾಡೋ ಟೈಮಲ್ಲಿ ಗಾಡಿ ನೀವು ಸಿಗ್ನೇಚರ್ಸ್ ಮಾಡಿಸ್ತೀರಿ, ಫಾರ್ಮ್ ಇರುತ್ತೆ ನಾವು. ಸೊ ಅದು ಒನ್ಸ್ ಕಂಪ್ಲೀಟ್ ಆದರೆ ಅಷ್ಟೇ ನಾವೇ ಟೇಕ್ ಕೇರ್ ಮಾಡ್ತೀವಿ. ಓಕೆ, ಸೊ ಅದನ್ನು ಕೂಡ ನಿಮ್ಗೆ ಏನು ಓಡಾಡಂಗೆ ಇರಲ್ಲ ನಿಮ್ಗೆ RTO ವರ್ಕ್ಸ್ಗೆಲ್ಲ. ಸೊ ಆರಾಮಾಗಿ ಸ್ಪಿನ್ನಿನ ಟೇಕ್ ಕೇರ್ ಮಾಡುತ್ತೆ ನಿಮ್ಗೆ ಅದೆಲ್ಲ ಕಂಪ್ಲೀಟ್ಲಿ. ಸೊ ಸರ್ ಆಮೇಲೆ ಇವಾಗ ನಿಮ್ಮ ಹತ್ರ ಮಿನಿಮಮ್ ಇವಾಗ ಎಷ್ಟು ಕಾರ್ಸ್ ಅವೈಲೇಬಲ್ ಇದೆ ಸರ್? ಸರ್ ಇಲ್ಲಿ 300+ ಕಾರ್ಸ್ ಅವೈಲೇಬಲ್ ಇದೆ ಸರ್. 300+. ಸೊ ಯಾವ ವೆಹಿಕಲ್ಸ್ ಲೈಕ್ ಏನು ವೆರೈಟೀಸ್ ವೆಹಿಕಲ್ಸ್? ಇವಾಗ i10 ಅಂತ ಹುಡುಕ್ತಾ ಇರ್ತಾರೆ ಅಥವಾ ಸ್ವಿಫ್ಟ್ ಅಂತ ಹುಡುಕ್ತಾ ಇರ್ತಾರೆ. ಸೊ ಆ ಥರ ಎಷ್ಟೆಷ್ಟು ಇರ್ಬೋದು ಸರ್ ಒಂದೊಂದು ವೆಹಿಕಲ್ಸ್? ನಮ್ಮ ಹತ್ರ ಹ್ಯಾಚ್ ಬ್ಯಾಕ್ ಇದೆ, SUVs ಇದೆ, ಸೆಡಾನ್ಸ್ ಇದೆ, MUs ಇದೆ. ಓಕೆ, ಸೊ ಎಲ್ಲ ಥರ ಗಾಡಿ ಇದೆ ನಿಮಗೆ. ಅರೌಂಡ್ 2 lakhs ಪ್ಲಸ್ ಅಬೋ ಇಂದ ನಿಮ್ಗೆ ಅಪ್ ಟು 20 lakhs ಗಂಟೆ ಎಬ್ಬಲ್ ಅವೈಲೇಬಲ್ ಇದೆ. ಓಕೆ, ಅಪ್ ಟು 20 lakhs ತನಕ ಅವೈಲೇಬಲ್ ಇರುತ್ತೆ. ಸೊ ನೀವು ಲೈಕ್ ಇವಾಗ ಸರ್ ಇವಾಗ ನನಗೆ ಪ್ರೈಸಿಂಗಲ್ಲಿ ಗೊತ್ತಾಗಲ್ಲ. ಸೊ ಹೆಂಗೆ ಸರ್ ನಾನು ಹೆಂಗೆ ನೋಡ್ಕೊಬೇಕು, ಏನು ಪ್ರೈಸಸ್ ಎಲ್ಲ ಹೆಂಗೆ ಸರ್? ಸೊ ಪ್ರೈಸಸ್ ಎಲ್ಲ ಬಂದು ನಾವೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ಒನ್ಸ್ ಆನ್ಲೈನ್ ಪ್ರೈಸ್ ಏನು ಇದು ಬರುತ್ತೆ ಅದೇ ಪ್ರೈಸ್ ಇರುತ್ತೆ. ಸೊ ನೆಗೋಷಿಯೇಷನ್ ಏನಿರೋದಿಲ್ಲ ನಿಮಗೆ. ಓಕೆ, ಯಾಕಂದ್ರೆ ನಿಮ್ಗೆ ಬೆನಿಫಿಟ್ಸ್ ಅದೇ ಥರ ಇರುತ್ತೆ. ಯಾಕಂದ್ರೆ ಇವಾಗ ಇಂಡಿಯಾಸ್ ನಂಬರ್ 1 ಪ್ಲಾಟ್ಫಾರ್ಮ್ ಬಂದು ಸ್ಪಿನ್ ಇರೋದು. ಖಂಡಿತ ಸರ್. ಸೊ ಅದರಿಂದ ನಿಮಗೆ ಲೈಕ್ ನಿಮ್ಗೆ ಆ ಥರ ಏನೋ ಡೌಟ್ಸ್ ಏನೋ ಇತ್ತು ಅಂದರೆ ಮೆಕ್ಯಾನಿಕ್ ಬಂದು ಕರ್ಕೊಂಬಂದು ಚೆಕ್ ಮಾಡಿಸ್ಕೋಬೋದು. ಸೊ ನಮ್ಮ ಹತ್ರ ಏನು ಆ ಥರ ಅಬ್ಜೆಕ್ಷನ್ಸ್ ಏನಿರಲ್ಲ. ಸೊ ಆ್ಯಕ್ಚುಲಿ ಇವರೇ 250+ ಚೆಕ್ ಪಾಯಿಂಟ್ಸ್ ಮಾಡಿರ್ತಾರೆ. ಪ್ಲಸ್ ಇವರೇ ಒನ್ ಇಯರ್ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವ್ಯಾರಂಟಿ ಕೊಡ್ತಾರೆ. ಪ್ಲಸ್ ಅದ್ರ ಜೊತೆಗೆ 3 months ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ವ್ಯಾರಂಟಿ ಕೂಡ ಕೊಡ್ತಾರೆ. ಲೈಕ್ ಆರಾಮಾಗಿ ಬರ್ಬೋದು. ಲೈಕ್ ಒಂಥರ ಲೈಕ್ ಇನ್ನೊಂದು ಕೇಳ್ಪಟ್ಟೆ ಸರ್, ಸಚಿನ್ ತೆಂಡೂಲ್ಕರ್ ಸರ್ ಕೂಡ ಇನ್ವೆಸ್ಟರ್ ಅಂತಾನೆ ಕೇಳ್ಪಟ್ಟೆ. ಇನ್ವೆಸ್ಟರ್ ಪ್ಲಸ್ ಆಸ್ ವೆಲ್ ಆಸ್ ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಓಕೆ, ಸೊ ನೋಡಿ ಈ ಥರ ಲೈಕ್ ಅವರೇ ಲೈಕ್ ಟ್ರಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದಮೇಲೆ ಆಬ್ವಿಯಸ್ಲಿ ನೀವು ಕೂಡ ಆರಾಮಾಗಿ ಟ್ರಸ್ಟ್ ಮಾಡ್ಕೊಂಡು ಒಳ್ಳೆ ಕಾರ್ ತೊಗೊಂಡು ಹೋಗ್ಬೋದು. ಸೊ ಥ್ಯಾಂಕ್ ಯು ಸರ್, ಇಷ್ಟೋ ತನಕ ಪೇಷನ್ಸ್ ಇದೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸೊ ಫೈನಲಿ ಎಲ್ಲಾನು ಡೀಟೇಲ್ ಆಗಿ ನೋಡಿದ್ವಿ. ಸ್ಪಿನ್ನಿಲ್ ಹೆಂಗೆ ಗಾಡಿ ಪರ್ಚೇಸ್ ಮಾಡ್ಬೋದು ಅಥವಾ ಕಾರ್ ಸೆಲ್ ಮಾಡ್ಬೋದು ಎಲ್ಲಾನು ಡೀಟೇಲ್ ಆಗಿ ತಿಳ್ಕೊಟ್ರು ನಮ್ಮ ನರೇಂದ್ರ ಪ್ರಸಾದ್ ಸರ್. ಸೊ ನೋಡಿದ್ರಿ ಒಂಥರ ಲೈಕ್ ಫುಲ್ಲಿ ಟ್ರೈನ್ಡ್ ಮತ್ತೆ ಫುಲ್ಲಿ ನಾಲೆಜಬಲ್ ಟ್ರೈನರ್ನೆಲ್ಲ ಇಟ್ಟಿದ್ದಾರೆ. ಲೈಕ್ ನಿಮ್ಗೆ ಬಂದರೆ ಬೆಸ್ಟ್ ಕ್ವಾಲಿಟಿ ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತಾರೆ. ಲೈಕ್ ಟೆಸ್ಟ್ ಡ್ರೈವ್ ಕೊಡೋದಾಗಲಿ ಮತ್ತು ನಿಮಗೆ ಎಲ್ಲಾನು ಏನೇನು ಲೈಕ್ ಏನೇನು ಆಗಿದೆ, ಏನೇನು ರಿಪ್ಲೇಸ್ಮೆಂಟ್ಸ್ ಆಗಿದೆ ಅಂತಲೂ ಕಂಪ್ಲೀಟಾಗಿ ನಿಮ್ಗೆ ತಿಳ್ಸ್ಕೊಡ್ತಾರೆ. ಗಾಡೀಲಿ ಹೆಂಗಿದೆ ಏನೇನಿದೆ ಅಂತ ಕಂಪ್ಲೀಟ್ಲಿ ಡೀಟೇಲಾಗಿ ತಿಳ್ಸ್ಕೊಡ್ತಾರೆ ಬೆಸ್ಟಾಗಿ. ಸೊ ನೀವು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ, ಬ್ರೋ ನೀವು ಕಂಪೇರ್ ಟು ಬೇರೆ ಕಡೆ ಎಲ್ಲ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಮಾರ್ಕೆಟ್ಗಿಂತ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ತೀರಾ. ಹೌದು, ಪ್ರೈಸ್ ಖಂಡಿತ ಜಾಸ್ತಿ ಇರುತ್ತೆ. ಏನಕ್ಕಂದರೆ ನಿಮಗೆ ಒಂದು ಟ್ರಸ್ಟೆಡ್ ಡೀಲರ್ ಬೇಕು, ಒಂದು ಕ್ವಾಲಿಟಿ ಆಫ್ ಕಾರ್ ಬೇಕು, ಮತ್ತು ನಿಮ್ಮ ಪೇಪರ್ ವರ್ಕ್ಸು ಮತ್ತು ಒಂಥರ ಲೈಕ್ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವ್ಯಾರಂಟಿ ಯಾರೂ ಕೊಡಲ್ಲ ನಿಮಗೆ ಈ ಕಾಲದಲ್ಲಿ. ಬಟ್ ಇವರು 1 year ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವ್ಯಾರಂಟಿ ಕೊಡ್ತಾರೆ. ಅದ್ರ ಜೊತೆ ಬೈಬ್ಯಾಕ್ ಗ್ಯಾರಂಟಿ, ಮತ್ತು ನಿಮ್ಗೆ ಅದ್ರ ಜೊತೆಗೆ ನಿಮಗೆ 6 months ಅಥವಾ 1 year ಅಥವಾ 18 months ಗಾಡಿ ಏನಾದರೂ ಲೈಕ್ ರೀಸೇಲ್ ಇವ್ರಿಗೆ ಮಾಡ್ತೀನಿ ಅಂತಂದರೆ ನಿಮಗೆ ಆ ಟೆನ್ಯೂರಲ್ಲಿ ನಿಮಗೆ ಮುಂಚೆ ಸ್ಟಾರ್ಟಿಂಗ್ ತೊಗೋಬೇಕಾದ್ರೆ ಏನು ಪ್ರೈಸ್ ಕೊಟ್ಟಿರ್ತಾರೆ ಅದೇ ಪ್ರೈಸು ಬೈಯಿಂಗಲ್ಲಿ ತೊಗೋತಾರೆ ನಿಮಗೆ. ಲೈಕ್ ಒಂಥರ ಲೈಕ್ ಡಿಫ್ರೆಂಟು ಕಾನ್ಸೆಪ್ಟು ಮತ್ತು ಬೆಸ್ಟ್ ಪ್ರೈಸು ಮತ್ತು ಎಷ್ಟೊಂದು ಒಂಥರ ಒಂದು ಟೀಮೇ ಇದೆ. ಸೊ ಇವಾಗ ಪರ್ಚೇಸಿಂಗಿಂದ ಸೆಲ್ಲಿಂಗ್ ಮಾಡೋವರೆಗೂ ಒಂದೊಂದು ಟೀಮ್ ಇದೆ. ಲೈಕ್ ಇವಾಗ ನೀವು ಸೆಲ್ಲಿಂಗ್ ಮಾಡೋದ್ರಿಂದ ಬೈಯಿಂಗ್ ಮಾಡೋಕ್ಕಂತಲೂ ಒಂದೊಂದು ಟೀಮ್ ಇದೆ. ಈ ಥರ ಲೈಕ್ ಒಂದು ಆರ್ಗನೈಸ್ಡಾಗಿ ಒಂದು ಕಂಪ್ನಿ ನಡೆಸಬೇಕು ಅಂದರೆ ಲೈಕ್ ಬೆಸ್ಟ್ ಅಂತಲೇ ಹೇಳ್ಬೋದು. ಲೈಕ್ ಕಂಪೇರ್ ಟು ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಲಿ ತೊಗೊಳ್ಳಿ ಅಥವಾ ಬೇರೆ ಯಾವುದೇ ಅನ್ಆಥರೈಸ್ಡ್ ಡೀಲರ್ಸ್ಗಳು ತೊಗೊಳ್ಳಿ, ಈ ಥರ ಕ್ವಾಲಿಟಿ ಆಫ್ ಕಾರ್ಸು ಮತ್ತು ಯಾರೂ ಕೊಡೋಕ್ಕಾಗಲ್ಲ. ಸೊ ದಯವಿಟ್ಟು ಯಾರಾದರೂ ಒಂದು ಒಳ್ಳೆ ಕಾರು, ಕ್ವಾಲಿಟಿ ಆಫ್ ಕಾರು ಲೈಕ್ ನೀವು ತೊಗೊಳೋ ಕಾರ್ನ ಹೋಗ್ಬಿಟ್ಟು ಗ್ಯಾರೇಜಲ್ಲಿ ಬಿಡೋ ಬದಲು ಆರಾಮಾಗಿ ಒಂದು ಒಳ್ಳೆ ಕಾರ್ನ ತೊಗೊಂಡು ಸ್ಪಿಲ್ಲಿಲಿ ಬೆಸ್ಟಾಗಿ ತೊಗೊಳಬೋದು ಅಂತ ಹೇಳ್ಬೋದು. ಕಾರ್ ತೊಗೊಂಡ್ಮೇಲೆ ಏನೂ ವರಿ ಮಾಡೋಂಗಿರಲ್ಲ. ಯಾಕಂದರೆ ಲೈಕ್ ಪೇಪರ್ ವರ್ಕ್ ಆಗಲಿ ಎಲ್ಲನೂ ಇವರೇ ನೋಡ್ಕೋತಾರೆ. ಜಸ್ಟ್ ಫ್ಯೂಯಲ್ ಹಾಕ್ಸ್ಕೊಂಡು ಓಡಾಡ್ತಾ ಇರಬೇಕಷ್ಟೇ, ಇನ್ನೇನು ಇಲ್ಲ ನಿಮ್ಮ ಕೆಲಸ. ಸೊ ವಿತಿನ್ 45 to 60 ಡೇಸಲ್ಲಿ ನಿಮ್ಮ ಹೆಸರಿಗೆ
ಗಾಡಿ ಟ್ರಾನ್ಸ್ಫರ್ ಕೂಡ ಆಗಿ ಬಂದ್ಬಿಡುತ್ತೆ. ಸೊ ಯಾರಾದರೂ ಬೆಸ್ಟ್ ಕಾರ್ ಎಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸ್ಪಿನ್ನಿ ಕಾರ್ಗೆ ಅಥವಾ ನಿಯರ್ ಬೈ ಇರೋ ನಿಮ್ಮ ಸ್ಪಿನ್ನಿ ಕಾರ್ ಹಬ್ಬಿಗೆ ವಿಸಿಟ್ ಮಾಡಿ, ಅಥವಾ ನೀವು ದಯವಿಟ್ಟು ಬರೋಂಗಿದ್ರೆ ಆರಾಮಾಗಿ ಯಲಹಂಕ ಯಾರ್ಡಿಗೆ ಬಂದುಬಿಡಿ. ಸೊ ಲೈಕ್ ಇಲ್ಲೇ ನೋಡ್ತಾ ಇರ್ಬೋದು, ಫುಲ್ಲು ಕ್ರೇಜಿಯಾಗಿದೆ ನಿಮಗೆ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ. ಸೊ ಕಂಪ್ಲೀಟ್ಲಿ ಎಲ್ಲ ಥರ ಟೆಸ್ಟ್ ಡ್ರೈವ್ ಮಾಡಿಕೊಂಡು ಆರಾಮಾಗಿ ತೊಗೊಂಡೋಗ್ಬೋದು ಗಾಡಿಗಳನ್ನ. ಸೊ ಅಕಸ್ಮಾತ್ ಇಲ್ಲಿ ಬರೋಕ್ಕಾಗಂದ್ರೆ ನಿಮ್ಮ ಮನೆ ಹತ್ರನೂ ಬಂದುಬಿಟ್ಟು ತೊಗೊಂಡ್ಬೋದು ನೀವು ಟೆಸ್ಟ್ ಡ್ರೈವ್ನ, ಅದು ಕೂಡ ನಿಮಗೆ ಆಪ್ಷನ್ಸ್ ಇದೆ. ಸೊ ಇಷ್ಟೆಲ್ಲ ಆರ್ಗನೈಸ್ ಆಗಿದ್ಮೇಲೆ ಆಬ್ವಿಯಸ್ಲಿ ನೀವು ಟ್ರಸ್ಟ್ ಮಾಡಿ ಆರಾಮಾಗಿ ತೊಗೊಂಡೋಗ್ಬೋದು ಕಾರ್ಗಳನ್ನ. ಕೇಳ್ತೀರಾ ಯಾವ್ಯಾವ ಕಾರ್ಗಳು ಅವೈಲೇಬಲ್ ಇದೆ ಅಂತ. ಸೊ ಆ ಕಡೆ ನೋಡ್ತಾ ಇರ್ಬೋದು ನಿಮಗೆ ಎಸ್ ಕ್ರಾಸ್ಗಳಿದೆ ಇಲ್ಲಿ, ಇವಾಗ ತಾನೇ ರಿಲೀಸ್ ಆಗಿರೋ ನಿಸಾನ್ ಮ್ಯಾಗ್ನೈಟ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ಹಾಗೆ ರೆನಾಲ್ಟ್ ಟ್ರೈಬರು, ಸೊ ಹಾಗೆ ಹೋಂಡಾ CR-V, BR-V, ಮತ್ತು ಅಲ್ಲಿ ವೋಕ್ಸ್ವ್ಯಾಗನ್ ಟೈಗನ್ನು, ಹುಂಡೈ ಕ್ರೆಟಾ, ಕಿಯಾ ಸೆಲ್ಟೋಸು, ಮತ್ತು ಫ್ರಾಂಕ್ಸ್ ಕೂಡ ಇದೆ. ಆಲ್ಮೋಸ್ಟ್ ಲೈಕ್ ಫ್ರಾಂಕ್ಸ್ ಬಂದು ಇನ್ನೂ 1.5 ಇಯರ್ ಆಗಿಲ್ಲ, ಆಲ್ರೆಡಿ ನಿಮಗೆ ಫ್ರಾಂಕ್ಸ್ ಕೂಡ ಬಂದುಬಿಟ್ಟಿದೆ ನಿಮಗೆ. ಸೊ ಹಾಗೆ ಎರ್ಟಿಗಾ XL6, ಸೊ ಹಾಗೆ ರೆನಾಲ್ಟ್ ಟ್ರೈಬರು, ಆಮೇಲೆ ಹೋಂಡಾ ಬ್ರಿಯೋ, ಹೋಂಡಾ ಸಿಡಾನದಲ್ಲಿ ನಿಮಗೆ ಹೋಂಡಾ ಸಿಟಿ. ಹೇಳ್ತಾ ಇದ್ರೆ ಅಷ್ಟೊಂದು ಕಾರ್ಗಳಿದೆ, ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ ಕಾರ್ಗಳಿದೆ ಇವ್ರ ಹತ್ರ ಅಂತ. ಸೊ ಜಸ್ಟ್ ಏನಿಲ್ಲ, ನೀವು ಬಂದು ಇಲ್ಲಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಬೆಸ್ಟ್ ಗಾಡಿಗಳು, ಕ್ವಾಲಿಟಿ ಆಫ್ ಗಾಡಿಗಳು ನಿಮಗೆ ಪಿನ್ನಿಲ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಇಷ್ಟೋ ತನಕ ವೀಡಿಯೋ ನೋಡಿದ್ದಕ್ಕೆ. ಸೊ ಹಾಗೆ ನಮ್ಮ ಚಾನಲ್ ಇನ್ನೇನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.